ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ 44 ಮತ್ತು 45ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 44. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇತ್ವಾ ಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸುಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಡುಂ. ಅನುವಾದ: ಅರ್ಜುನನು ಹೇಳುತ್ತಿರುವಂತಹ ಮಾತುಗಳು. ಎಲ್ಲರ ಪ್ರಭುವೇ, ಪ್ರತಿಯೊಂದು ಜೀವಿಯು ಕೂಡ ಪೂಜಿಸಬೇಕಾದ ಪ್ರಭುವು ನೀನೇ. ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನಿನಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಿನ್ನ ದಯೆಯನ್ನು ಕೂಡ ನಾನು ಬೇಡುತ್ತಿದ್ದೇನೆ. ತಂದೆಯು ತನ್ನ ಮಗನ ಉದ್ದಟತನವನ್ನು, ಸ್ನೇಹಿತನು ತನ್ನ ಸ್ನೇಹಿತನ ಅಧಿಕ ಪ್ರಸಂಗಗಳನ್ನು, ಗಂಡನು ಹೆಂಡತಿಯ ಸಲಿಗೆಯನ್ನು ಸಹಿಸುವಂತೆ ನೀನು ಕೂಡ ನಾನು ಮಾಡಿರುವಂತಹ ಎಲ್ಲ ರೀತಿಯ ತಪ್ಪುಗಳನ್ನು ಕ್ಷಮಿಸು. ಇದರ ಭಾವಾರ್ಥ: ಕೃಷ್ಣನ ಭಕ್ತರು ಕೃಷ್ಣನೊಂದಿಗೆ ಇತರೆ ಬೇರೆ ಬೇರೆ ರೀತಿಯ ಸಂಬಂಧಗಳನ್ನು ಹೊಂದಿರುತ್ತಾರೆ. ಎಲ್ಲರೂ ಕೃಷ್ಣನನ್ನು ಗಂಡನಂತೆ, ಅಣ್ಣನಂತೆ, ತಂದೆಯಂತೆ, ಒಡೆಯನಂತೆ ಕೂಡ ಕಾಣಬಹುದು. ಕೃಷ್ಣಾರ್ಜುನರದು ಸಖ್ಯ ಭಾವ. ತಂದೆ, ಗಂಡ, ಒಡೆಯ ಇವರು ಸಹಿಸಿಕೊಳ್ಳುವಂತೆ ಶ್ರೀಕೃಷ್ಣನು ಕೂಡ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾನೆ. ಶ್ಲೋಕ 45. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಅನುವಾದ: ನಾನು ಹಿಂದೆ ಎಂದೂ ನೋಡಿರದಂತಹ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ. ಆದರೆ ಅದೇ ಸಮಯದಲ್ಲಿ ಆ ಒಂದು ವಿಶ್ವರೂಪವನ್ನು ಕಂಡು ನನ್ನ ಮನಸ್ಸು ತಲ್ಲಣಗೊಂಡಿದೆ. ಹೇ ಪ್ರಭುವೇ, ಜಗನ್ನಿವಾಸನೇ, ಪರಂಧಾಮನೇ, ನನ್ನಲ್ಲಿ ಕೃಪೆ ಮಾಡಿ ದಯವಿಟ್ಟು ನಿನ್ನ ಮೊದಲ ರೂಪವನ್ನು, ಸಾಮಾನ್ಯ ರೂಪವನ್ನು ನನಗೆ ತೋರಿಸು. ಇದರ ಭಾವಾರ್ಥ: ಅರ್ಜುನನು ಕೃಷ್ಣನ ಪರಮ ಪ್ರಿಯ ಸಖನಾದ್ದರಿಂದ ಯಾವಾಗಲೂ ಆತನಿಗೆ ಆಪ್ತನಾಗಿದ್ದ. ಅರ್ಜುನನು ಕೃಷ್ಣನ ಪ್ರೀತಿಯ ಸ್ನೇಹಿತನಾದ್ದರಿಂದ ತನ್ನ ಸ್ನೇಹಿತನ ಆ ಒಂದು ಸಿರಿಯನ್ನು, ಮಹಿಮೆಯನ್ನು ಕಂಡು ಅರ್ಜುನನು ಬಹಳ ಸಂತೋಷಪಟ್ಟನು. ತನ್ನ ಸ್ನೇಹಿತನಾದ ಕೃಷ್ಣನು, ದೇವೋತ್ತಮ ಪರಮ ಪುರುಷನು ಇಂತಹ ಅದ್ಭುತವಾದ ಒಂದು ವಿಶ್ವರೂಪವನ್ನು ತೋರಿಸಿದ್ದಕ್ಕೆ ಅರ್ಜುನನು ಕೃಷ್ಣನಿಗೆ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತಿದ್ದಾನೆ. ಅದೇ ಸಮಯದಲ್ಲಿ ಅಂತಹ ಒಂದು ಅದ್ಭುತವಾದ ವಿಶ್ವರೂಪವನ್ನು ಕೊಂಡು ತಮ್ಮ ಸ್ನೇಹದ ಕಾರಣದಿಂದಾಗಿ ಕೃಷ್ಣನ ವಿಷಯದಲ್ಲಿ ಅರ್ಜುನನು ಅನೇಕ ಬಾರಿ ತಪ್ಪುಗಳನ್ನು ಮಾಡಿದ್ದೇನೆ ಎಂದು ಭಯವೂ ಕೂಡ ಉಂಟಾಯಿತು. ಈ ರೀತಿಯಲ್ಲಿ ಅರ್ಜುನನು ಭಯಪಡಲು ಕಾರಣ ಇಲ್ಲದೆ ಇದ್ದರೂ ಕೂಡ ಅರ್ಜುನನ ಮನಸ್ಸು ಭಯದಿಂದ ವ್ಯಗ್ರವಾಯಿತು. ಆದ್ದರಿಂದ ಅರ್ಜುನನು ಕೃಷ್ಣನನ್ನು ಈ ರೀತಿ ಬೇಡಿಕೊಳ್ಳುತ್ತಿದ್ದಾನೆ. ಓ ಪರಂಧಾಮನೇ, ಈ ಒಂದು ವಿಶ್ವರೂಪವನ್ನು ಕಂಡು ನನ್ನ ಮನಸ್ಸು ತಲ್ಲಣಗೊಂಡಿರುವ ಕಾರಣದಿಂದ ಮೊದಲಿರುವಂತಹ ನಾರಾಯಣ ರೂಪವನ್ನು, ಸಾಮಾನ್ಯ ರೂಪವನ್ನು ನನಗೆ ತೋರಿಸಿ ಎಂದು ಬೇಡಿಕೊಳ್ಳುತ್ತಿದ್ದಾನೆ. ಏಕೆಂದರೆ ಕೃಷ್ಣನು ಯಾವ ರೂಪವನ್ನು ಬೇಕಾದರೂ ಧರಿಸಬಲ್ಲ. ಈ ಒಂದು ವಿಶ್ವರೂಪವು ಐಹಿಕವಾದದ್ದು ಮತ್ತು ಸ್ವಲ್ಪ ಕಾಲದ್ದು ಮಾತ್ರ. ಈ ಐಹಿಕ ಜಗತ್ತು ಅನ್ನೋದು ತಾತ್ಕಾಲಿಕವಾದದ್ದು. ಏಕೆಂದರೆ ವೈಕುಂಠ ಲೋಕಗಳಲ್ಲಿ ಅವನಿಗೆ ಚತುರ್ಭುಜನಾದಂತಹ ನಾರಾಯಣನಿಗೆ ದಿವ್ಯವಾದ ಒಂದು ರೂಪವಿದೆ. ಆಧ್ಯಾತ್ಮಿಕ ಗಗನದಲ್ಲಿ ಲೆಕ್ಕ ಮಾಡಕ್ಕೆ ಆಗದೆ ಇರುವಷ್ಟು ಲೋಕಗಳಿದ್ದಾವೆ. ಬೇರೆ ಬೇರೆ ಹೆಸರುಗಳ ತನ್ನ ಪರಿಪೂರ್ಣ ವಿಸ್ತರಣೆಗಳಿಂದ ಕೃಷ್ಣನು ಪ್ರತಿಯೊಂದು ಲೋಕದಲ್ಲಿಯೂ ಇರುತ್ತಾನೆ. ವೈಕುಂಠ ಲೋಕಗಳ ಪ್ರಕಟವಾದ ರೂಪಗಳಲ್ಲಿ ಒಂದನ್ನು ಕಾಣಲು ಅರ್ಜುನನು ಬಯಸುತ್ತಾನೆ. ಪ್ರತಿಯೊಂದು ವೈಕುಂಠ ಲೋಕದಲ್ಲಿಯೂ ನಾರಾಯಣನ ರೂಪಕ್ಕೆ 4 ಭುಜಗಳಿರುತ್ತವೆ. ಶಂಖ, ಗದೆ, ಪದ್ಮ ಮತ್ತು ಚಕ್ರ ಈ ಸಂಕೇತಗಳ ಜೋಡಣೆಯು ಬೇರೆ ಬೇರೆಯಾಗಿರುತ್ತದೆ. ಈ 4 ವಸ್ತುಗಳನ್ನು ಬೇರೆ ಬೇರೆ ಕೈಗಳು ಹಿಡಿದಿರುವುದಕ್ಕೆ ಅನುಗುಣವಾಗಿ ನಾರಾಯಣನಿಗೆ ಬೇರೆ ಬೇರೆ ಹೆಸರುಗಳು ಇರುತ್ತವೆ. ಈ 4 ರೂಪಗಳು ಕೃಷ್ಣನಿಂದ ವಿಭಿನ್ನ. ಆದ್ದರಿಂದ ಅರ್ಜುನನು ಕೃಷ್ಣನನ್ನು ಚತುರ್ಭುಜನಾದಂತಹ ನಾರಾಯಣನ ರೂಪವನ್ನು ತೋರಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ. ಸ್ನೇಹಿತರೆ, ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.